ತುಂಬ ಲೇಯರ್ಸ್ ಇದೆ ಸ್ಟೋರಿಲಿ, ಚೆನ್ನಾಗಿದೆ. ಮಾರ್ಕ್ಗಿಂತ ಅಲ್ಲ ಮ್ಯಾಕ್ಸಿಗಿಂತ ಮಾರ್ಕ್ ಚೆನ್ನಾಗಿದೆ. ಸೂಪರ್ ಸೂಪರ್ ಚೆನ್ನಾಗಿದೆ. ಬೆಂಕಿ ಬೆಂಕಿ. ಈಗ ಸೆಕೆಂಡ್ ಹಾಫಿಂದ ಹಬ್ಬ ಶುರು. ಫಸ್ಟ್ ಹಾಫ್ ಸ್ಟೋರಿ ಲೈನ್ಸ್ ತುಂಬ ಚೆನ್ನಾಗಿದೆ. ಕಂಟೆಂಟ್ ತುಂಬ ಇದೆ, ಲೇಯರ್ಸ್ ಇದೆ ಕಥೆಯಲ್ಲಿ. ಚೆನ್ನಾಗಿದೆ ಫಿಲಮ್. ಸೆಕೆಂಡ್ ಹಾಫ್ ನೋಡಿ ರಿವ್ಯೂ ಕೊಡೋಣ. ಸರ್ ಏನು ಗೊತ್ತಾ, ಫಸ್ಟ್ ಟೈಮ್ ಒಂದು 4 ತಿಂಗಳಲ್ಲಿ ಇಷ್ಟು ರಿಚಾಗಿ ಮಾಡಿದ್ದಾರೆ ಮೂವಿ. ಅದೇ ಥರ ಅದು ಸ್ಟೋರಿ ತುಂಬ ಚೆನ್ನಾಗಿದೆ ಸರ್. ಸ್ಟೋರಿ ಇಷ್ಟ ಆಯಿತು. ಜೊತೆಗೆ ಏನಂದರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸುದೀಪ್ ಸರ್ ನೆಕ್ಸ್ಟ್ ಲೆವೆಲ್ಲು. ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಸೊ ಮಾರ್ನಿಂಗ್ 6 ಗಂಟೆಗೆ ಬಂದು ಏನು ಆದಷ್ಟು ನೋಡಿ, ಬೆಳಿಗ್ಗೆ ಆ್ಯಕ್ಚುಲಿ ಯಾರೂ ಮಲ್ಕೊಂಡಿಲ್ಲ ಅನ್ಸುತ್ತೆ ನೈಟೆಲ್ಲ, ಅಷ್ಟು ಕ್ರೇಜ್ ಇದೆ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಈಗೇನು ಇಂಟರ್ವೆಲ್ ಬಿಟ್ಟಿದ್ದಾರೆ, ಟ್ವಿಸ್ಟ್ ಲಾಸ್ಟ್ ಏನು ಈಗ ಇಂಟರ್ವೆಲ್ ಏನು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಆದಷ್ಟು ಮೂವಿನ ಎಲ್ಲರೂ ನೋಡಿ. ಅಂದರೆ ತುಂಬ ಏನೋ ಎಕ್ಸ್ಪೆಕ್ಟ್ ಮಾಡಿಕೊಂಡು ಇದಾಗೋದಕ್ಕಿಂತ 4 ತಿಂಗಳದ್ದು ಎಷ್ಟು ಸೂಪರಾಗಿ ಮಾಡಿದ್ದಾರೆ ಅಂದರೆ, ನಿಜ ಹೇಳ್ತೀನಿ, ಹ್ಯಾಟ್ಸ್ ಆಫ್ ಮಾಡ್ಬೇಕು ಸುದೀಪ್ ಸರ್ಗೆ. ಸೂಪರ್ ಆಗಿದೆ ಸಿನಿಮಾ. ಇಲ್ಲ ಮಾರ್ಕ್ ಚೆನ್ನಾಗಿದೆ. ಅಂದರೆ 2 ಡಿಫ್ರೆನ್ಸ್, ಸ್ಟೋರಿ ಎಲ್ಲ ಚೇಂಜಸ್ ಇದೆ. ಈಗ ನಾವು ಇದು 2 ಡೇಸಲ್ಲಿ ನಡೆಯುವಂಥ ಸ್ಟೋರಿ ಅಂತೆ, ಬಟ್ ತುಂಬ ಚೆನ್ನಾಗಿದೆ. ನಿಮಗೆಲ್ಲೂ ಬೋರಿಂಗ್ ಇಲ್ಲ, ತುಂಬ ಟ್ವಿಸ್ಟ್ ಇದೆ. ಸೊ ಮಾಸಿವ್ ಆಗಿ ಅವರು ಸ್ಟೈಲ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಖುಷಿ ಆಯಿತು. ಅಂದರೆ ಖುಷಿ ಆಯಿತು. ಏನಂದರೆ ಫಸ್ಟ್ ಆಫ್ ಆಲ್ 4 ತಿಂಗಳಲ್ಲಿ ಇಷ್ಟು ಒಳ್ಳೆ ಸಿನಿಮಾ ಅಂದರೆ, ಈ 2-3 ವರ್ಷ ಎಲ್ಲ ಆಲ್ಮೋಸ್ಟ್ 2-3 ವರ್ಷ ಮಾಡ್ತಾರೆ ಆಲ್ಮೋಸ್ಟ್ ಮೂವಿ ಅಂದರೆ. ಇಷ್ಟು ಚೆನ್ನಾಗಿ ಅಂದರೆ ರಿಚ್ ಆಗಿದೆ ಮೂವಿ. ಆಮೇಲೆ ತುಂಬ ಟ್ವಿಸ್ಟ್ ಇದೆ, ಸ್ಟೋರಿ ಚೆನ್ನಾಗಿದೆ. ಇಲ್ಲ ಲಿಂಕ್ ಯಾವುದು ಎಲ್ಲ ಲಿಂಕು ಅದು ಇದು ಅಂತಾರೆ ಬ್ರೋ. 2 ಮಿನಿಟ್ಸಲ್ಲೆಲ್ಲ ಫಿಲಮ್ ಡಿಸೈಡ್ ಆಗಲ್ಲ. ಟ್ರೈಲರ್ ಎಲ್ಲ ನೋಡ್ಬಿಟ್ಟು ನೋಡ್ಬೇಕು. ಇಲ್ಲ ಯಾವ ಲಿಂಕು ಇಲ್ಲ ಸರ್. ಅದೇ ಬೇರೆ ಇದೇ ಬೇರೆ ಸ್ಟೋರಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ನಮ್ಮ ಡಿ ಬಾಸ್ ಕರ್ನಾಟಕದಲ್ಲಿ ಬೆಳೆದ್ರೆ ನಮ್ಮ ಬಾಸ್ ಆಲ್ ಇಂಡಿಯಾ. ಚೆನ್ನಾಗಿದೆ ಸರ್ ಫಿಲಮ್. ಎಂಟ್ರಿ ಸೂಪರ್ ಅಲ್ಲ, ಎಂಟ್ರಿ ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ. ಮುಂದೆ ನೋಡಬೇಕು ಕ್ಲೈಮ್ಯಾಕ್ಸ್ ಹೆಂಗೆ ಆ ಥರ ಅಂತ. ಸೂಪರ್ ಆಗಿದೆ. ಕಂಟೆಂಟ್ ಅಂದರೆ ಥಿಂಕ್ ಮಾಡಬೇಕು ಅಷ್ಟೇ. ಮುಂದೆ ಯಾವ ಥರ ಹೆಂಗೆ ಆ ಥರ ಮ್ಯಾಕ್ಸ್ ಥರದಲ್ಲಿ ಯಾವ ಥರ ಟಿಸ್ಟ್ ಕೊಟ್ಟಿದ್ದಾರಾ, ಸೇಮ್ ಅದೇ ಥರ ಇದು ಡಬಲ್ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಸಿಂಕ್ ಏನಿಲ್ಲ, ಟಿಸ್ಟ್ ಮೇಲೆ ಟಿಸ್ಟು ಮುಂದಕ್ಕೆ ಯಾವ ಥರ ಹೋಯ್ತೈತೆ ಫಿಲಮು ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಸರ್. ಆ ಥರ ಏನಿಲ್ಲ ಸರ್, ಕಂಪ್ಯಾರಿಸನ್ ಏನಿಲ್ಲ, ತುಂಬ ಚೆನ್ನಾಗಿದೆ ಸರ್. ಫಸ್ಟ್ ಹಾಫ್ ಸೂಪರ್ ಆಗಿದೆ. ಡ್ಯಾನ್ಸ್ ಸ್ಟೆಪ್ಸ್ ಮಾತ್ರ ಫುಲ್ ಫಿದಾ. ಸೆಕೆಂಡ್ ಹಾಫ್ ನೋಡೋಣ. ಕಿಚ್ಚ ಬಾಸ್ಗೆ ಜೈ. ಸೂಪರು. ಬಾಸ್ ಸ್ಟೆಪ್ಸೇ ನನಗೆ ಇನ್ನೂ ಖುಷಿ ಆಗ್ತಿರೋದು. ಒಳ್ಳೆ ಕಂಬ್ಯಾಕು, ಒಳ್ಳೆ ಸ್ಟೋರಿ. ಫಸ್ಟ್ ಹಾಫ್ ಸಖತ್ತಾಗಿದೆ ಮಾತ್ರ. ಆಲ್ ದ ಬೆಸ್ಟ್. ಸೂಪರ್ ಆಗಿದೆ ಸರ್, ಇನ್ನು ಫುಲ್ ಮೂವಿ ನೋಡಬೇಕು. ಹೇಳಬಹುದು. ಸೂಪರ್ ಆಗಿದೆ ಬ್ರೋ. ಸೂಪರ್ ಆಗೈತೆ. ಇನ್ನು ಇಂಟ್ರೋ ಮೇಲೆ ನೋಡಬೇಕು. ಮ್ಯಾಕ್ಸಿಗಂತ ಮಾರ್ಕ್ ಇನ್ನ ಸೂಪರ್ ಆಗೈತೆ ಅಂತ ಕಾಣಿಸ್ತದೆ. ಸೂಪರ್ ಆಗೈತೆ ಫಿಲಮ್ ಮೂವಿ. ಫಸ್ಟ್ ಹಾಫ್ ಬ್ಲಾಸ್ಟ್. ಬಾಸ್ ನೋಡೋಕ್ಕೆ ಒಂಥರ ಬ್ಲಾಸ್ಟ್ ಅಲ್ಲದೆ ಬ್ಲಾಸ್ಟ್ ಅಷ್ಟೇ. ಚೆನ್ನಾಗೈತಲ್ಲ, ಬೇರೆ ಲೆವೆಲು ಬ್ರೋ ಮೂವಿ. ಮಾಸ್ ಇತ್ತು ಸರ್. ಸುದೀಪನಗೋಸ್ಕರ ನೋಡ್ಬೋದು ಮೂವಿ. ಕತೆ ಚೆನ್ನಾಗಿದೆ. ಕಂಟೆಂಟ್ ಇದೆ ಸರ್, ಮಾಸ್ ಇದೆ. ಫೈಟ್ ಸೀನ್ ಹೆವಿ ಮಾಸ್ ಇದೆ. ಫಸ್ಟ್ ಫೈಟ್ ಸೀನ್ ಹೆವಿ ಮಾಸ್ ಇದೆ, ನೋಡ್ಬೋದು. ಫಿಲಮ್ ಸೂಪರ್ ಆಗೈತೆ ಗುರು. ಈಗ ಇನ್ನು ನೋಡಬೇಕು. ಇನ್ನು ಇವಾಗ ಕ್ಲೈಮ್ಯಾಕ್ಸ್ವರೆಗೂ ಸಖತ್ತಾಗಿದೆ. ಟ್ವಿಸ್ಟು ಮುಂದಕ್ಕೆ ನೋಡಬೇಕು. ಸಖತ್ತಾಗಿದೆ. ಇಂಟ್ರೊಡಕ್ಷನ್ ಇಂದನೂ ಸೀಟ್ ತುಡಿಲಿ ಕೂರಿಸುತ್ತೆ. ನೋಡಿ ಫಿಲಮ್ನ ಎಲ್ಲರೂ ಬಂದು ಇನ್ನು ನೆಕ್ಸ್ಟ್ ಮುಂದೆ ಇರೋದು. ಕಂಟೆಂಟ್ ಚೆನ್ನಾಗಿದೆ ಸರ್. ಸ್ಟೋರಿನೇ ಕಿಂಗ್ ಇದರಲ್ಲಿ. ನೋಡಿ ಬಂದು, ಬೇರೆ ಯಾವುದೂ ಇಲ್ಲ. ಸೂಪರ್ ಆಗಿದೆ. ಸೂಪರ್ ಆಗಿದೆ ಸರ್. ಬಂದು ಎಲ್ಲರೂ ನೋಡಬೇಕು. ಸಖತ್ತಾಗಿದೆ. ಇವಾಗಂತೂ ಇನ್ನೂ ಇಂಟ್ರೆಸ್ಟ್ ಇದೆ, ನೋಡುವ. ಸೂಪರ್ ಆಗಿದೆ ಸರ್. ಬಂದು ದಯವಿಟ್ಟು ಎಲ್ಲರೂ ನೋಡಬೇಕು. ಫ್ಯಾಮಿಲಿ ಅಂತೂ ಸೂಪರ್ ಆಗಿದೆ. ತುಂಬ ಚೆನ್ನಾಗಿ ಸರ್. ಬಾಸ್ನ ಎಲ್ಲಿ ನೋಡಿರೋ ಬಾಸೆ ಅಲ್ವಾ ಸರ್. ಟಿವಿ ಚಿಕ್ಕದಾಗಿ ನೋಡ್ತೀವಿ, ಇದರಲ್ಲಿ ಸ್ಕ್ರೀನ್ ದೊಡ್ಡದಾಗಿರುತ್ತೆ, ಅಷ್ಟೇ ಡಿಫ್ರೆನ್ಸ್. ಫಸ್ಟ್ ಕ್ಲಾಸ್ ಆಗಿದೆ ಸರ್. ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ಸರ್. ಫಸ್ಟ್ ಕ್ಲಾಸ್ ಆಗಿದೆ ಸರ್. ಚೆನ್ನಾಗಿದೆ. ಏನಿಲ್ಲ, ಚೆನ್ನಾಗಿದೆ. ಇಷ್ಟು ದಿನ ಮ್ಯಾಕ್ಸಾಗಿ ಹೊಡಿತಿದ್ರು, ಇವಾಗ ಮಾರ್ಕಾಗಿ ಹೊಡಿತಾರೆ ಅಷ್ಟೇ. ತುಂಬ ಚೆನ್ನಾಗಿದೆ. ಅವ್ರ ಹೆಸರು ಚೆನ್ನಾಗಿದೆ ಅಷ್ಟೇ. ಅಣ್ಣ ಸೂಪರ್ ಅಣ್ಣ. ನಮ್ಮ ಬಾಸ್ ತಾನೆ ಮೂವಿ, ಅದೇ ಸೂಪರ್. ಎಂಟ್ರಿ ಬಾಸ್ ಫುಲ್ಲು ಚೆನ್ನಾಗಿತ್ತು. ಸೂಪರ್. ಮಸ್ತ್ ಐತೆ. ಪಿಕ್ಚರ್ ಮುಗೀಲಿ ಆಮೇಲೆ ನೋಡಿ. ಚೆನ್ನಾಗಿದೆ ಈಗಲೂ.
ಚೆನ್ನಾಗಿದೆ ಸರ್ ಸೂಪರ್ ಸೂಪರ್ ಸೂಪರ್